ಆತ್ಮೀಯ ಮಿತ್ರರಾದಂಥ ಮಾಧ್ಯಮದವರೇ, ಪ್ರಸ್ತುತ ರಾಜಕೀಯ ವಿದ್ಯಮಾನಗಳಲ್ಲಿ ನಮ್ಮ ಹೈಕಮಾಂಡ್ ಸೂಚನೆ ಆದೇಶದ ಮೇರೆಗೆ ನಮ್ಮ ಧೀಮಂತ ನಾಯಕರು, ಸರಳ ಸಜ್ಜನಿಕೆ ಮತ್ತು ಸಾಮಾಜಿಕ ಹೋರಾಟಗಾರರು, ಸಾಮಾಜಿಕ ಕಳಕಳಿ ಇರೋಂಥ ನಮ್ಮ ನಾಯಕರಾದ ಸಿದ್ದರಾಮಯ್ಯನವರು ಈಗ ಆಲ್ರೆಡಿ ಗವರ್ನರ್ಗೆ ರಾಜೀನಾಮೆ ಪತ್ರವನ್ನು ಸಲ್ಲಿಸಿ ಅಂಗೀಕಾರ ಆಗಿರುತ್ತೆ. ಇದರಾಗಿ ನಮ್ಮ ಇವತ್ತು CLP ಮೀಟಿಂಗ್ ಇರುತ್ತೆ 4 ಗಂಟೆಗೆ. ಆ ವಿದ್ಯಮಾನಗಳಲ್ಲಿ ನಾವು DK ಶಿವಕುಮಾರ್, ನಮ್ಮ ಟ್ರಬಲ್ ಶೂಟರ್, ನಮ್ಮ ನಾಯಕರಾದಂಥ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗೋ ನಿರೀಕ್ಷೆಯಲ್ಲಿ ನಾವು ಇದರಲ್ಲಿ ಪ್ರೆಸ್ ಮೀಟನ್ನು ಕರೆದಿರ್ತೇವೆ. ನಮ್ಮದು ಏನಂದರೆ ಒಂದೇ ಒಂದು ಒತ್ತಡ, ನಮ್ಮ KH ಮುನಿಯಪ್ಪ ಸಾಹೇಬರು ಸರಳ ಸಜ್ಜನಿಕೆ ಪಾತ್ರರಾದವರು, ಎಲ್ಲರ ಜೊತೆ ಒಡನಾಟ ತುಂಬ ಚೆನ್ನಾಗಿದೆ ಅವ್ರದ್ದು. ಇಡೀ ರಾಜ್ಯದಲ್ಲಿ, ಜಿಲ್ಲೆಯಲ್ಲಿ 2 ಜಿಲ್ಲೆಯಲ್ಲೂ ಚೆನ್ನಾಗಿದ್ದಾರೆ. ಈಗ ಪ್ರಸ್ತುತ ಅವರು ದೇವನಹಳ್ಳಿ MLA ಆಗಿ ಮಂತ್ರಿಗಳಾಗಿರ್ತಾರೆ, ಆಹಾರ ಮಂತ್ರಿಗಳು. ಭಾಳ ಸುಸೂತ್ರವಾಗಿ ಅವರ ಹುದ್ದೆಯನ್ನು ನಿಭಾಯಿಸ್ಕೊಂಡು ಬಂದಿರ್ತಾರೆ. ಅವರು ಇಡೀ ಈಗ ರಾಷ್ಟ್ರದಲ್ಲಿ ಅವರು ಎಡಗೈ ಸಮುದಾಯದಲ್ಲಿ ಒಳ್ಳೆ ಗುರುತಿಸ್ಕೊಂಡು ಒಳ್ಳೆ ಬಲಿಷ್ಠರಾಗಿರ್ತಾರೆ. ಕಾಂಗ್ರೆಸ್ಗೆ ಭಾಳ ಉಪಯೋಗ ಆಗಿರುತ್ತೆ ಅವ್ರ ಸೇವೆ. ಆಮೇಲೆ ಅವರು ಸತತ 7 ಬಾರಿ ಸಂಸದರಾಗಿದ್ದಾಗ ಎಲ್ಲ ಪಕ್ಷದವರು, ಎಲ್ಲ ಜನಾಂಗದವರು ಅಲ್ಲಿ ಹೋಗಿ ಊಟ ಹಾಕಿದ್ದಾರೆ. ಅವರು ಅನ್ನದಾತರವರು. ಅವರು ಪಾರ್ಲಿಮೆಂಟಲ್ಲಿ ಇದರಲ್ಲಿ ಭವನದಲ್ಲಿ 7 ಸಲ ಆಗಿ 2 ಸಲ ಮಂತ್ರಿ ಆಗಿರ್ತಾರೆ. ಆದ್ದರಿಂದ ನಮ್ಮ ಒತ್ತಾಯ ಏನಂದರೆ, ಈಗ ಅವರು ಅರ್ಹರಿದ್ದಾರೆ ಉಪಮುಖ್ಯಮಂತ್ರಿಗೆ. ನಮ್ಮ ತಾಲೂಕು ಜನಪರವಾಗಿ, ನಮ್ಮ ಜಿಲ್ಲೆ ಪರವಾಗಿ ನನ್ನ ಒತ್ತಡ ಏನಂದರೆ, ಅವ್ರನ್ನ ಉಪಮುಖ್ಯಮಂತ್ರಿ ಅಥವಾ ರಾಜ್ಯ ಅಧ್ಯಕ್ಷರನ್ನಾಗಿ, ಕಾಂಗ್ರೆಸ್ KPCC ಅಧ್ಯಕ್ಷನಾಗಿ ಪರಿಗಣಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ.